ಡಿಜಿಟಲ್ ಮೀಡಿಯಾ ನಾವು ಏನು ಅಂದ್ಕೊಂಡಿದ್ದೀವಿ ಅದಲ್ಲ. ಯಾಕೆಂತಂದರೆ ನಮ್ಮ ಆಫೀಸ್ಗೆ ಒಂದಷ್ಟು ಜನ ಪೊಲಿಟಿಷಿಯನ್ಸ್ ಬರ್ತಾರೆ. ಪೊಲಿಟಿಷಿಯನ್ಸ್ಗಳು ಯಾವಾಗಲೂ ಬಂದಾಗ ನಾವು ಮಾತಾಡ್ತಾ ಇರ್ತೀವಿ ಕ್ಯಾಶುಯಲಾಗಿ. ಅವ್ರು ಹೇಳೋದೇನು ಅಂತಂದರೆ, ನಾನು ಯಾವುದೋ ಚಾನಲ್ಗೆ ಹೋಗಿದ್ದೆ, ಯಾರನ್ನೋ ಮೀಟ್ ಮಾಡಿದೆ, ಇದನ್ನು ಹೇಳಲ್ಲ. ನನಗೆ ಶಿವಣ್ಣನ ಬಗ್ಗೆ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ಬಂದವರು ಎಲ್ಲರೂ ಕೂಡ ಶಿವಣ್ಣನ ಹೆಸರು ಹೇಳ್ತಾರೆ. ನಾನು ಕರ್ನಾಟಕ ಟಿವಿಗೆ ಹೋಗಿದ್ದೆ, ನಾನು ಶಿವಣ್ಣನ ಭೇಟಿ ಮಾಡ್ಕೊಂಬಂದೆ ಅಂತೇಳಿ. ಚಾನಲ್ಗಳಲ್ಲಿ ಇಂಟರ್ವ್ಯೂ ಮಾಡಬೇಕು, ನಾವು ಇಂಟರ್ವ್ಯೂ ಮಾಡಬೇಕು, ಅವ್ರನ್ನ ಸೇರಿಸ್ಬೇಕು ಅಥವಾ ಅವ್ರನ್ನ ಹುಡುಕ್ಬೇಕು ಅಂತಂದರೆ ನಾವು ಅವ್ರ ಹಿಂದೆ ಅಲಿಬೇಕು, ನಾವು ಓಡಾಡಬೇಕು, ನಾವು ಕಾಲ್ ಮಾಡಬೇಕು. ಅವ್ರು ಯಾರೋ ಪಿ ಎ ಇರ್ತಾನೆ, ಅವನು ಏನೇನೋ ಮಾತಾಡ್ತಾನೆ. ಆದರೆ ನಾವು ಮಾಡಿರೋಂಥ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದು ನಮಗೆ ಒಂದು ಗೌರವ ತಂದುಕೊಡ್ತಾ ಇದೆ. ಯಾರೋ ಒಬ್ಬ ಲಕ್ಷಾಂತರ ಜನದಿಂದ ಆಯ್ಕೆಯಾಗಿ ಬಂದಿರೋನು ನಮ್ಮ ಹೆಸರು ಹೇಳ್ತಾನೆ, ನಮ್ದು ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಹೆಸರು ಹೇಳ್ತಾನೆ ಅಂತಂದರೆ ನಾವೆಲ್ಲ ಒಂದು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀವಿ. ಸೊ ಆ ದಾರಿನ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು ಈಗ ಬರ್ತಾ ಇರೋದು, ಈಗ ಯಾರು ಬರ್ತಾರೆ, ಸೊ ಅವರು ಒಂದು ಗಮನಿಸಬೇಕು, ಡಿಜಿಟಲ್ ಮೀಡಿಯಾ ಅನ್ನೋದು ಒಂಥರ ಕೃಷಿ ಇದ್ದಂಗೆ. ನಾವು ಈಗ ಉತ್ತಿದ್ದೀವಿ, ಬಿತ್ತಿದ್ದೀವಿ, ಅದಕ್ಕೆ ಬೆಳೆ ಬರೋದಕ್ಕೆ ಟೈಮ್ ಬೇಕು ನಮಗೆ. ಸೊ ಶಿವರು ಎಷ್ಟು ವರ್ಷದಿಂದ ಮೀಡಿಯಾದಲ್ಲಿದ್ದರು, ಅವರು 2020ರಿಂದ ಇದನ್ನು ಮಾಡಿದ್ರು, ಈ ಮಟ್ಟಕ್ಕೆ ಬರೋದಕ್ಕೆ ಅವರು ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಸೊ ಹಾಗೆ ಒಂದು ಬೆಳೆ ಕೈಗೆ ಬರಬೇಕಾದ್ರೆ ಒಂದಷ್ಟು ಟೈಮ್ ಬೇಕು. ಡಿಜಿಟಲ್ ಮೀಡಿಯಾನೂ ಅಷ್ಟೇ. ನಮಗೆ ನಾವು ಕೆಲಸ ಮಾಡಿದ್ದು ನಮ್ಮ ಭೂಮಿ, ನಾವು ಬೆವರರಿಸ್ತೀವಿ, ಅದು ಬೆಳೆ ಖಂಡಿತ ಬರುತ್ತೆ. ಆದರೆ ಅದಕ್ಕೋಸ್ಕರ ಕಾಯಬೇಕಾಗತ್ತೆ. ಡಿಜಿಟಲ್ ಮೀಡಿಯಾ ಯಾರ ಕೈಯೂ ಬಿಟ್ಟಿಲ್ಲ. ಎಲ್ಲರೂ ಕೂಡ ಇವತ್ತು ನಾವು ಕೆಲಸ ಮಾಡ್ತಾಯಿದ್ವಿ ಚಾನಲ್ಗಳಲ್ಲಿ. ಸಾಕಷ್ಟು ಜನ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ, ಸಂಬಳ ತೊಗೊಂಡಿದ್ದೀವಿ. ಕೆಲವು ಸಲ ಸಂಬಳ ಬರೋ ದಿನಗಳನ್ನ ಕೂಡ ಎಣಿಸಿದ್ದೀವಿ. ಕೆಲವ್ರಿಗೆ ಅದರ ಅನುಭವ ಆಗಿರುತ್ತೆ, ಕೆಲವ್ರಿಗೆ ಆಗಿರಲ್ಲ. ಸಂಬಳ ಯಾವಾಗಪ್ಪ ಆಗ್ತಾರೆ ಅನ್ನೋವಂಥ ಒಂದು ಟೈಮ್ ಕೂಡ ಇತ್ತು. ಆದರೆ ಇವತ್ತು ಹಂಗಿಲ್ಲ. ಮೋಸ್ಟ್ ಪ್ರಾಬ್ಲಿ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಏನಿದ್ದೀವಿ, ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಕರೆಕ್ಟ್ ಟೈಮ್ಗೆ ಸಂಬಳ ತೊಗೋತಾ ಇದ್ದೀವಿ, ಒಂದು ನೆಮ್ಮದಿಯಾಗಿದ್ದೀವಿ. ಚಾನಲ್ಗಿಂತ ಇಲ್ಲ ವಾಸಿ. ಸೊ ನಾವು ಇದನ್ನು ಶುರು ಮಾಡಿದ್ಮೇಲೂ ಕೂಡ ಸರ್ಗೆ ಭಾಳಷ್ಟು ಆಫರ್ಗಳು ಬಂದವು. ದೊಡ್ಡ ದೊಡ್ಡ ಚಾನಲ್ಗಳು, ನಂಬರ್ 1 ಚಾನಲ್ಗಳಲ್ಲೆಲ್ಲ. ಸೊ ಅದನ್ನು ಮಾಡಬೇಕು ಅಂತ ಹೇಳಿ ಬಂತು, ಸರ್ಗೆ ಆಫರ್ ಬಂತು. ಸರ್ ಇಲ್ಲ ಬೇಡ, ನಾವು ಇದರಲ್ಲೇ ಹೋಗೋಣ ಅಂತಂದರು. ಸೊ ಏನು ಅಂತಂದರೆ, ಸೊ ಏನು ಅಂತಂದರೆ ನಾವು ಹೋಗ್ತಾ ಇರೋಂಥ ದಾರಿ ಕರೆಕ್ಟಾಗಿದೆ, ಅದನ್ನು ಕಂಟಿನ್ಯೂ ಮಾಡಬೇಕು. ಮತ್ತು ಕಾಯಿರಿ, ಯಾರ್ಯಾರು ಹೊಸದಾಗಿ ಬರ್ತಾ ಇದ್ದೀರಾ, ಯಾರು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ, ಪ್ರಾರಂಭ ಮಾಡಿ. ನಾವು ಇದರಲ್ಲಿ ಏನು ನಾವು ಚಾನಲ್ಗಳಲ್ಲಿ 12 ಅವರು 15 ಅವರು ಕೆಲಸ ಮಾಡ್ತಾಯಿದ್ವಿ, ಅದನ್ನು ನಮಗೋಸ್ಕರ ನಾವು ಮಾಡಿಕೊಂಡ್ರೆ ಖಂಡಿತ ಒಂದು ಯಶಸ್ಸು ಸಿಗುತ್ತೆ. ಆ್ಯಂಡ್ ಶಿವಣ್ಣನ ಬಗ್ಗೆ ಮಾತಾಡ್ದಂಗೆ ನನಗೆ ಇನ್ಯಾರಾದರೂ ಬಂದಾಗ, ಇನ್ಯಾರಾದರೂ ಹೆಸರು ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಮಂಜು ಇದ್ದಾರೆ, ಹಿದಾಯತ್, ಅಶ್ವಿನಿ ಮೇಡಮ್. ಸೊ ಇವೆಲ್ಲರೂ ಕೂಡ ನಾವು ಅದನ್ನೇ ಮುಂದುವರಿಸೋಣ. ಇದನ್ನು ಬಿಡಬೇಡಿ. ಸ್ವಲ್ಪ ಹಿನ್ನಡೆ ಆಗ್ಬೋದು, ಬಟ್ ಫಲ ಅಂತೂ ಸಿಗುತ್ತೆ. ಅದಕ್ಕೆ ಕಾಯಬೇಕಷ್ಟೆ. ಥ್ಯಾಂಕ್ ಯು.